ಎಕ್ಸ್ಟ್ರಾ ಫೇವರೇಟ್ಸ್ ಎರಡು ಕರೀ ಸರ್. ನಿಮ್ಗೆ 13 ಬೇಕಾ 14 ಬೇಕಾ? ಇನ್ನು ಏನ್ ಚಿಂತೆ ಮಾಡ್ತಿದ್ದೀರಾ? ಬನ್ನಿ ಸರ್, ಈಕೋ ಬರೀ 2,40,000 ಕೊಡ್ತೀನಿ. ನಮ್ ಏನ್ ತಂದಿರೋ 5,000 ಬಂದ್ರೆ ನಾವು ಕೊಟ್ಬಿಡ್ತೀವಿ. ಆ ತರ ಬಿಸ್ನೆಸ್ ನಮ್ದು. ನಾವು ಹೋಲ್ಸೇಲರ್ ಸರ್. ಡೀಸೆಲ್ ನೆಕ್ಸನ್ ಬರೀ 7,50,000 ಗಾಡಿ ತಗೊಂಡು ನಿಮ್ಗೆ ಇಷ್ಟ ಆಗಿಲ್ವಾ? ವಿತಿನ್ 7 days ನಾನು ಗಾಡಿ ತಂದು ನೀವು ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡೋಗ್ಬೋದು. ಒಂದು ಪ್ರೈಸ್ ಹೇಳಿ ಸರ್. ಬರೀ 1,90,000 ಸರ್. ಬನ್ನಿ ಸರ್, ಬೇಗ ಬೇಗ ಬನ್ನಿ. ಸಂಕ್ರಾಂತಿ ಆಫರ್ ನಡೀತದೆ. ಬರೀ ನಿಮ್ 3 ದಿನ ಮಾತ್ರ ಆಫರ್ ಇದೆ ಸರ್. ಒಳ್ಳೆ ರೇಟ್. ಪ್ರೈಸ್ ಹೇಳಿ ಸರ್. ಬರೀ 4,85,000 ಕೊಟ್ಬಿಡ್ತೀನಿ. 2,70,000 ಜೈಲೋ ಕೊಡ್ತೀನಿ ಸರ್. ಜೈಲೋ ಶೋರೂಮ್ ಹತ್ರ ಇಯಾನ್ ಎಕ್ಸ್ಪರ್ಟ್ ನಾವು. ನನ್ನ ಹತ್ರ ಎನಿ ಟೈಮ್ 5-6 ಗಾಡಿ ಇಯಾನ್ಗಳು ಇರ್ತವೆ ಸರ್. 10 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. 20 ಮಾಡಲ್ ಡೀಸೆಲ್ ವೇರಿಯಂಟ್ ನಿಮ್ಗೆ ಬರೀ 9,50,000 ಮಾಡ್ಕೊಡ್ತೀನಿ. 4 ಲಕ್ಷ ಕೊಟ್ಬಿಡ್ತೀನಿ ಸರ್. ನೆಲಮಂಗಲ ಅಂದ್ರೆ ಯುನೈಟೆಡ್ ಕಾರ್ಸ್ ಅಂಡ್ ಮೋಟರ್ಸ್ ಸರ್. ಸಸ್ಪೆನ್ಷನ್ ಇಂದ ಹಿಡಿದು, ಇಂಜಿನ್ ಇಂದ ಹಿಡಿದು, AC ಇಂದ ಹಿಡಿದು, ಕಂಪ್ಲೀಟ್ಲಿ ಇನ್ಶೂರೆನ್ಸ್ ಇಂದ ಹಿಡಿದು, ಟೈರ್ ಇಂದ ಹಿಡಿದು ಎಲ್ಲ ಅಪ್ ಟು ಡೇಟ್ ಸರ್. ಟಾಟಾ ಮಂಜ ಸರ್. ಇದು ಸಂಕ್ರಾಂತಿ ಸ್ಪೆಷಲ್ ಆಫರ್ ಬರೀ 1,75,000. ಇದು ಸರ್. ಹಾಗೆ ನೋಡಿ ಇಯಾನ್ ಸರ್, ನಿಮ್ಗೆ 14 ಮಾಡಲ್ ಬರೀ 2,30,000 ಸರ್. ಇದು ಎಂಜಾಯ್ ತಗೊಳ್ಳಿ, ಎಂಜಾಯ್ ಮಾಡಿ ಸರ್. ಜಾಲಿ ಇಂಡಿಕಾ ಡೀಸೆಲ್ ತರಿಸಿದೀನಿ. ಬನ್ನಿ ಸರ್. ಆಲ್ಟೋ ಕೇಟರ್ 14 ಮಾಡಲ್ ಸಿಂಗಲ್ ಅದ ಸರ್. ಪ್ರೀಮಿಯಂ ಸೆಗ್ಮೆಂಟ್ ಗಾಡಿನ 30% ಲೆಕ್ಕಕ್ಕೆ ನಾನು ಕೇಳ್ತಾ ಇರೋದು ನಿಮ್ಮನ್ನ. ಫ್ರೆಂಡ್ಸ್, ಫೈನಲಿ ನಮ್ಮ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಬಂದೇ ಬಿಟ್ಟಿದೆ. ಅದಕ್ಕಂತಾನೆ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನೆಲಮಂಗಲದಲ್ಲಿ ಒಳ್ಳೊಳ್ಳೆ ಆಫರ್ ರೇಟ್ ಅಲ್ಲಿ ಇವತ್ತು ಕಾರ್ಗಳನ್ನ ಕೊಡ್ತಾವ್ರೆ. 35 ಕಾರ್ಗಳಿದೆ. 35 ಕಾರ್ಗಳು ಕೂಡ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಅಂತೆ. ಅಂಡ್ ಕ್ವಾಲಿಟಿ ಹೇಗಿದೆ, ಯಾವ್ಯಾವೆಲ್ಲ ಗಾಡಿಗಳಿದೆ ಎಲ್ಲರೂ ನೋಡ್ಬಿಟ್ಟೆ. ನಮ್ಮ ಜೊತೆ ರವಿ ಸರ್ ಕೂಡ ಇದಾರೆ. ಇದು ಬಂದ್ಬಿಟ್ಟು ಶೋರೂಮ್ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಅಲ್ಲಿ ಸಿಗುತ್ತೆ. ತುಮಕೂರು ಹೈವೇ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬನ್ನಿ ನಮ್ಮ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ತೆ ಹೇಮಂತ್ ಸರ್, ಹೇಗಿದ್ದೀರಾ ಸರ್? ಆರಾಮ ಸರ್, ನೀವು? ಆರಾಮ್ ಸರ್, ಚೆನ್ನಾಗಿದ್ದೀನಿ ಸರ್. ಮೊದಲನೇ ಹಬ್ಬಕ್ಕೆ ಪ್ರಯುಕ್ತ ಏನೆಲ್ಲ ಆಫರ್ ಗಳನ್ನ ಕೊಡ್ತಾ ಇದ್ದೀರಾ ಸರ್? ಮೊದಲನೇ ಸಮಸ್ತ ನಾಡಿನ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಸರ್. ಈ ಸಂಕ್ರಾಂತಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಸಿಹಿ ಎರಡು ಸೇರಿ ಕಹಿ ಹೋಗ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಸಿಹಿಯಾಗಿ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ಈ ಸಂಕ್ರಾಂತಿ ಸ್ಪೆಷಲ್ ನಿಮಗೆ ನಮ್ಗೆ ಒಳ್ಳೆ ತುಂಬಾ ಸ್ಟಾಕ್ ನ ತರಿಸಿದೀನಿ ಸರ್ ಈ ಸಲ. ಆಯ್ತಾ, ಒಳ್ಳೆ ನಮ್ಮ ಜನಗೆ ಸಿಹಿಯಾಗಿರೋ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ಬೇಕು ಅಂತ ಅನ್ಬಿಟ್ಟು ತುಂಬಾ ಸ್ಟಾಕ್ ನ ಇಟ್ಟಿದ್ದೀನಿ ಸರ್. ಬರ್ಲಿ, ಒಳ್ಳೆ ರೈಟ್ ಅಲ್ಲಿ ನಿಮ್ಗೆ ಸರ್ ಸಿಹಿ ಆಗಿರೋ ಬೆಲೆ ಸರ್. ಜನ ನೋಡಿದ್ರಿಗೆ ಎಸ್ ಒಳ್ಳೆ ಬೆಲೆ, ಪಾಸಿಟಿವ್ ಪ್ರೈಸ್, ಒಳ್ಳೆ ಬೆಲೆ ಇದೆ ಅಂತ ಜನಕ್ಕೆ ಅನ್ಸ್ಬೇಕು. ಆ ತರ ಕಂಪ್ಲೀಟ್ಲಿ ರೀಫರ್ಬಿಶ್ಮೆಂಟ್ಸ್ ಎಲ್ಲ ಮಾಡಿ, ಕಂಪ್ಲೀಟ್ಲಿ ರಿಪೇರಿ ಮಾಡಿ, ರೆಡಿ ಟು ಡ್ರೈವ್ ಕಂಡೀಷನ್ ಗಾಡಿಗಳು ಇಟ್ಟಿದ್ದೀನಿ ಸರ್. ತಗೊಂಡೋಗೋರ್ಗೆ ಏನೇನೂ ಖರ್ಚಿಲ್ಲ ಸರ್. ಖಂಡಿತ ನಿಮ್ಗೆ ನೀವು ತಗೊಳ್ಳಿ, ಗಾಡಿ ಓಡಿಸ್ಕೊಳ್ಳಿ, ಆ ಲೆಕ್ಕಕ್ಕೆ ಇಟ್ಟಿದ್ದೀನಿ. ಕಂಪ್ಲೀಟ್ಲಿ ನಿಮ್ಗೆ 7 days ನಿಮ್ಗೆ ಸೇಮ್ ನಾನು ನಿಮ್ಗೆ ವಾರಂಟಿ ಕೊಡ್ತೀನಿ ಸರ್. ಗಾಡಿ ತಗೊಂಡು ನಿಮ್ಗೆ ಇಷ್ಟ ಆಗಿಲ್ವಾ? ವಿತಿನ್ 7 days ನಾನು ಗಾಡಿ ತಂದು ನೀವು ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡೋಗ್ಬೋದು. ಈ ಸಲನೂ ಕೂಡ ಇದೆ ಸರ್. ಇದು ಸಂಕ್ರಾಂತಿ ಸ್ಪೆಷಲ್ ಇದು ಕೂಡ ಇದೆ. ಆಯ್ತಾ, ಇದು ವರ್ಷದ ಮೊದಲನೇ ಹಬ್ಬ ಶುಭಕರವಾಗಿ ಎಲ್ಲರಿಗೂ ಸ್ಟಾರ್ಟ್ ಆಗ್ಲಿ ಅಂತ ಕೇಳ್ಕೊಂತ ಇದೀನಿ ಸರ್. ಆಯ್ತಾ, ಬಂದ್ ನೋಡ್ಲಿ, ಗಾಡಿಗಳು ತುಂಬಾ ಚೆನ್ನಾಗಿದೆ, ಏನೇನೂ ಖರ್ಚಿಲ್ಲ, ಒಳ್ಳೆ ಬೆಲೆಲಿದೆ. 1.5 ಲಕ್ಷದಿಂದ ನಂತರ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. 1.5 10 ಲಕ್ಷವರೆಗೂ ನಂತರ ಗಾಡಿಗಳಿದೆ ಸರ್. ಆಯ್ತಾ, ಲೋನ್ ಮೇಲೆ ತಗೊಂಡವ್ರಿಗೂ ಕೂಡ ಈ ಸಲ ಲೋನ್ ಆಗ್ತದೆ. ಆಲ್ ಓವರ್ ಕರ್ನಾಟಕ ನಿಮ್ ಪ್ರೊಫೈಲ್ ಚೆನ್ನಾಗಿದೆಯಾ, ನೀವು ಬಂದ್ ಗಾಡಿ ನೋಡಿ ಸರ್, ನಾನು ಲೋನ್ ಮಾಡಿಸ್ಕೊಡ್ತೀನಿ. ನನ್ನ ಜವಾಬ್ದಾರಿ ಸರ್ ಅದು. ಹೌದು ಸರ್. ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. 12 ಮಾಡಲ್ ಮೇಲೆ ತಗೋಬೇಕಲ್ಲ ಸರ್? 2012 ಮೇಲೆ ನಿಮ್ಗೆ ಪೆಟ್ರೋಲ್ ಹೌದು, ನಿಮ್ಗೆ ಆಲ್ಮೋಸ್ಟ್ 2012 ಮೇಲೆ ಲೋನ್ ಆಗುತ್ತೆ ಸರ್ ನಿಮ್ಗೆ. ಹೌದು, 12 ಮಾಡಲ್ ಮೇಲೆ ಯಾವುದೇ ಗಾಡಿ ತಗೊಳ್ಳಿ ಥ್ರೂ ಕರ್ನಾಟಕ ಲೋನ್ ಆಗ್ಬಿಡುತ್ತೆ. ಸುಮಾರು 35 ಕಾರ್ಗಳಿದೆ. 1.5 ಲಕ್ಷದಿಂದ ರೇಂಜ್ ಇದೆ. 10 ಲಕ್ಷದವರೆಗೂ ಮ್ಯಾಕ್ಸಿಮಮ್. ಹೌದು ಸರ್. ಹೌದು ಸರ್. ಸ್ಟಾರ್ಟ್ ಮಾಡೋಣ ಸರ್. ಸರ್ ಖಂಡಿತ ಸ್ಟಾರ್ಟ್ ಮಾಡೋಣ. ಎಲ್ಲಿ ಬರುತ್ತೆ ಅಡ್ರೆಸ್? ಬನ್ನಿ ಸರ್, ನಾವಿರೋದು ನೆಲಮಂಗಲದಲ್ಲಿ ಸರ್. ನೆಲಮಂಗಲ ನರ್ಸರಿ ಬಸ್ ಸ್ಟಾಪ್ ಅಂತ ಬರುತ್ತೆ, ನಾವು ಅಲ್ಲಿ ಇರ್ತೀವಿ ಸರ್. ದಯವಿಟ್ಟು ಬನ್ನಿ. ನಮ್ಮ ಶೋರೂಮ್ ಹೆಸರು ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಅಂತ ಅಲ್ವಾ? ಹೌದು ಸರ್. ಬೇಕಂದ್ರೆ ನೀವು ಗೂಗಲ್ ಹೋಗಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಅಂತ ಹಾಕಿ ಅವರ ರಿವ್ಯೂ ಎಲ್ಲ ನೋಡಿ ಆಮೇಲೆ ಬನ್ನಿ ವೀಕ್ಷಕರೇ. ಇಲ್ಲೂ ಬಂದು ನೀವು ಒಂದ್ಸಲಿ ಮೆಕ್ಯಾನಿಕ್ ನ ಕರ್ಕೊಂಡು ಚೆಕ್ ಮಾಡಿಸಿ, ಹೇಳುವಂತ ಪ್ರೈಸಿಂಗ್ ಅಲ್ಲಿ ಆ ಗಾಡಿ ವರ್ತ್ ಇದೆಯಾ ಅಂತ ಚೆಕ್ ಮಾಡಿ. ಅವರೇ ಹೇಳ್ತಾ ಇದಾರೆ ₹1 ಖರ್ಚಿರಲ್ಲ, ಆ ತರ ಗಾಡಿಗಳಿದೆ ಅಂತ. ಅಂಡ್ ಆ ತರ ಬಂದ್ರು ಖರ್ಚು 100% ಬೈಬ್ಯಾಕ್ ಮಾಡ್ತೀನಿ ಅಂತ. 100% ರಿಟರ್ನ್ ಮಾಡ್ಬೋದು ಸರ್ ನೀವು. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. 100% ಮಾಡೋಣ ಸರ್. ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ನೆಕ್ಸಾನ್ ಇದೆ, ಟಾಟಾ ನೆಕ್ಸಾನ್. ಇದ್ರ ಬಗ್ಗೆ ಹೇಳ್ಬೇಕು ಸರ್. ಸರ್ ಇದು 2017 ಮಾಡಲ್. ಇದು ವೆಹಿಕಲ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ಫಸ್ಟ್ ಓನರ್ ವೆಹಿಕಲ್ ಸರ್. ಡೀಸೆಲ್ ನೆಕ್ಸಾನ್. ಇದು ನಿಮಗೆ ಕಿಲೋಮೀಟರ್ ತುಂಬಾ ಕಡಿಮೆ ಹೊಡಿದೆ ಸರ್. ಆಯ್ತಾ, ಫುಲ್ ಶೋರೂಮ್ ಇಷ್ಟು ಸಿಗ್ತದೆ ನಿಮ್ಗೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ನಿಮ್ಗೆ. ನೀವು ವೆಹಿಕಲ್ ನೀವು ತೋರಿಸಬಹುದು ಸರ್. ಟಾಪ್ ಎಂಡ್ ವೇರಿಯಂಟ್ ಇದೆ ಇದು. ನಿಮ್ಗೆ ಒಳ್ಳೆ ಸೂಪರ್ ಕಂಫರ್ಟಬಲ್ ಇದೆ ಗಾಡಿ ಇದು. ನಿಮ್ಗೆ ನಾನು ಪ್ರೈಸಿಂಗ್ ನಿಮ್ಗೆ ಒಂದು 760 ಮಾಡ್ಕೊಡ್ತೀನಿ. ಫೈನಲ್ 7,60,000 ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ನಿಮ್ ಕಡೆ ಬಂದ್ರೆ ನಿಮ್ಮ ಹೆಸರು ಹೇಳಿದ್ರೆ ಒಂದು 7,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 7,50,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್? ಆಯ್ತು, ಕಸ್ಟಮರ್ ಬರ್ಲಿ, ಕೂತ್ಕೊಂಡು ಚಿಕ್ಕ ಪುಟ್ಟ ಮಾತಾಡೋಣ ಸರ್. 7,50,000 ಅದರಲ್ಲೂ ಚಿಕ್ಕ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅದರಲ್ಲೂ ಡೀಸೆಲ್ ಎಕ್ಸೆಟ್ ಪ್ಲಸ್ ವೇರಿಯಂಟ್. ಹೌದು, ಫುಲ್ ಟಾಪ್ ಎಂಡ್ ಗಾಡಿ ಇದು. ಇದು ಸರ್ BMW X1. ಸರ್ BMW ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ತುಂಬಾ ಜನ ನಮ್ಮ ಹತ್ರ ಗಾಡಿ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಈ BMW ತರಿಸಿದ್ದೀನಿ ಸರ್. ಇದು
ಇದು Okay. 2011 ಮಾಡಲ್ ಬರ್ತದೆ. ಓನರ್ಶಿಪ್ 3rd ಓನರ್ ಆಗಿದೆ. ಅದೇ ಗಾಡಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಸರ್. ನಿಮಗೆ ಈ ವೆಹಿಕಲ್ ಬರೀ 40,000 ಹೊಡಿದೆ ಗಾಡಿ. ಬರೀ 40,000 ಹೊಡಿದೆ. ನಿಮಗೆ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ನಾನು. ಬರೀ 40,000 3rd ಓನರ್ ಆಗಿದೆ. 2011 ಮಾಡಲ್ ಡೀಸೆಲ್ ವೇರಿಯಂಟ್ ಸರ್ ಇದು. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್ ಬರ್ತದೆ ನಿಮ್ಗೆ. ಇದು ನಿಮ್ಗೆ ಈ ಗಾಡಿನೂ ಕೂಡ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ವೆಹಿಕಲ್ ನಿಮ್ ಕಾಂಪ್ರಿಹೆನ್ಸಿವ್ ನಿಮ್ಗೆ ಐಡಿ ವ್ಯಾಲಿನೇ ಒಂದು 7.5 ಲಕ್ಷ ಇದೆ ಗಾಡಿಗೆ. 7.5 ಲಕ್ಷದವರೆಗೂ ಐಡಿ ವ್ಯಾಲಿನೇ ನಿಮ್ಗೆ 7.5 ಲಕ್ಷ ಇದೆ. ಬಟ್ ನಾನು ನಿಮ್ಗೆ ಐಡಿ ವ್ಯಾಲಿಗಿಂತ ಕಡಿಮೆ ಕೊಡ್ತೀನಿ ಸರ್. ಸರ್ ನಾನು ನಿಮ್ಗೆ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 665. ಸೊ ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ ಒಂದು 6,40,000 ಮಾಡ್ಕೊಡ್ತೀನಿ. ಫೈನಲ್ 6,40,000 ನಿಮಗೆ BMW ಗಾಡಿ ಕೊಡ್ತೀನಿ. ಅದು ಟಾಪ್ ಎಂಡ್ ವೇರಿಯಂಟ್ ಸರ್. ಹೆಚ್ಚು ಕಡಿಮೆ ಅದೇ ಒಳ್ಳೆ ರೇಟ್ ಸರ್. ನೀವು ಬೇಕಾದ್ರೆ 2 ಕಡೆ ಕಂಪೇರ್ ಮಾಡ್ಲಿ. ಆಯ್ತು, ಕಸ್ಟಮರ್ ಬರ್ಲಿ ಸರ್, ಇಷ್ಟ ಆಯ್ತಾ ಬರ್ಲಿ, ಆಯ್ತು, ಏನೋ ಒಂದು ಬೆಸ್ಟ್ ಮಾಡೋಣ ಸರ್. ಕೇಳಿ ಏನೋ ಬೆಸ್ಟ್ ಮಾಡೋಣ ಸರ್. ಲಾಸ್ಟ್ ಟೈಮ್ ವಿಡಿಯೋ ಹೆಂಗ್ ವೈರಲ್ ಆಯ್ತು, ಈ ಸಲ ನಾವು ಸರ್. ಸರ್ ಖಂಡಿತ ಸರ್, ನಮ್ಮ ಹತ್ರ ವೈರಲ್ ಏನಕ್ಕಾಗುತ್ತೆ, ನಾವು ಕೊಡೋ ಪ್ರೈಸ್ ಹೆಂಗಿರ್ತದೆ ಸರ್. ಆಯ್ತಾ, ನೀವು ವಿಡಿಯೋದಲ್ಲಿ ಒಂಥರ ಹೇಳೋದು, ಅವ್ರು ಬಂದ್ಮೇಲೆ ಬೇರೆ ತರ ಮಾತಾಡೋದು ಮಾಡಲ್ಲ ಸರ್. ನಾನು ಏನ್ ಹೇಳಿದ್ರು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಹೊರತು ನಾವು ಬೇರೆ ಡಿಫ್ರೆನ್ಸ್ ಏನು ಹೇಳೋದಿಲ್ಲ ಸರ್. ಆ ತರ ಇರ್ತದೆ ನನ್ನ ಹತ್ರ. ಮತ್ತೆ ಇದು ಕಿಯಾ ಸೋನೆಟ್ ಸರ್. ಇದು ಕಿಯಾ ಸೋನೆಟ್ ಇದು 2020 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಒಂದು ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಆಯ್ತಾ, ಇದು ನಿಮ್ಗೆ ಸಿಟಿಯಲ್ಲಿ ಗಾಡಿನ 12 ಲಕ್ಷಕ್ಕೆಲ್ಲ ಮಾರ್ತಾರೆ ಸರ್. 20 ಮಾಡಲ್ ಡೀಸೆಲ್ ವೇರಿಯಂಟ್ 12 ಲಕ್ಷಕ್ಕೆಲ್ಲ ಮಾರ್ತಾರೆ. ಸೊ ನಮ್ಮ ಹತ್ರ ನಾವು ಆ ರೇಟ್ ಇಲ್ಲ ಸರ್ ನಾವು. ಆಯ್ತಾ, ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಆಗಸ್ಟ್ವರೆಗೂ. ನಿಮ್ಗೆ ಇದು ಕೂಡ ಐಡಿ ವ್ಯಾಲ್ಯೂ 10 ಲಕ್ಷ ಇದೆ. ನಿಮ್ಗೆ 10 ಲಕ್ಷ ಐಡಿ ವ್ಯಾಲ್ಯೂ ಇದೆ ಸರ್. ನಾನು ನಿಮಗೆ ಈ ಗಾಡಿನ 9,75,000 ಮಾಡ್ಕೊಡ್ತೀನಿ ಸರ್. 9,75,000 20 ಮಾಡಲು ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ತುಂಬಾ ಚೆನ್ನಾಗಿದೆ ಗಾಡಿ. ನೀವು ಸ್ವಲ್ಪ ತೋರಿಸಬಹುದು ಸರ್ ಎಷ್ಟು ನೀಟ್ ಆಗಿದೆ ಅಂದ್ರೆ. ತುಂಬಾ ಅಪಾರ್ಟ್ಮೆಂಟ್ ಅಲ್ಲಿ ಗಾಡಿ ನನ್ನ ಫ್ರೆಂಡ್ ಇದು ವೆಹಿಕಲ್ ನೀಟ್ ಆಗಿದೆ ಸರ್. ನೀವು ಯೂಸ್ ಮಾಡಬಹುದು ತಗೊಂಡು. ಆಟೋಮೆಟಿಕಲಿ IMT ಅಲ್ವಾ ಸರ್? ಹೌದು ಸರ್, ಆಟೋಮೆಟಿಕ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮ್ಗೆ. ಸೇಮ್ ಮ್ಯಾನುವಲ್ ಗಾಡಿನೇ ಓಡಿಸ್ದಂಗಿರುತ್ತೆ, ಬಟ್ ಮ್ಯಾನುವಲ್ ಅಲ್ಲ. ಹೌದು ಸರ್. ಇದು ಸರ್ XUV500 ಅಲ್ಲಿ 2 ಗಾಡಿ ಇದೆ ನೋಡಿ ಇವತ್ತು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಮ್ಮ ಹತ್ರ XUV500 ತುಂಬಾ ಬೇಡಿಕೆ ಇದೆ ನನ್ನ ಹತ್ರ. ಆಲ್ಮೋಸ್ಟ್ ಆ ವಿಡಿಯೋ ಹಾಕಿ ಒಂದು ತಿಂಗಳಾದ್ರೂ ಕೂಡ ಫೋನ್ ಮಾಡ್ತಾ ಇರ್ತಾರೆ ಜನ, XUV500 ಇದೆಯಾ ಅಂತ. ಸೊ ಅವ್ರಿಗೋಸ್ಕರ 2 XUV500 ಸರ್ ತರಿಸ್ತೀನಿ ಸರ್. ಇದು 2014 ಮಾಡಲು ಸಿಂಗಲ್ ಓನರ್ ಸರ್. ಇದು 14 ಮಾಡಲು ಸಿಂಗಲ್ ಓನರ್. 14 ಮಾಡಲು ಸಿಂಗಲ್ ಓನರ್ W8 ವೇರಿಯಂಟ್ ಇದೆ ಗಾಡಿ. ಆಯ್ತಾ ಸರ್, ನಿಮ್ಗೆ 82,000 ಹೊಡಿದೆ ಶೋರೂಮ್ ಹಿಸ್ಟ್ರಿ ಸರ್. ಜೆನ್ಯೂನ್ 82,000 ಹೊಡಿದೆ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಯ್ತಾ, ನೀವು ಯಾವ ಮೆಕ್ಯಾನಿಕ್ ಕರ್ಕೊಂಡ್ ನೀವು ಚೆಕ್ ಮಾಡ್ಕೊಳ್ಳಿ ಸರ್. ಆಯ್ತಾ, ಈ ಗಾಡಿ ನಿಮ್ಗೆ ನಾನು ಹೇಳಿಲ್ಲ ಸರ್, ಸಿಟಿ ನಿಮ್ಗೆ ಎಷ್ಟು ಹೇಳ್ತಾರೆ ನಾವು ಆ ರೇಟ್ ನಾವು ಕಂಪೇರ್ ಮಾಡಲ್ಲ ಸರ್. ಆಯ್ತಾ, ನಿಮ್ ಬರೋರ್ಗು ಅವ್ರು 10 ಕಡೆ ಕಂಪೇರ್ ಮಾಡಿದ್ರು ಪ್ರೈಸ್ ಓಕೆ ಪರವಾಗಿಲ್ಲ ಅಂತ ಅನ್ಸ್ಬೇಕು. ಆಯ್ತಾ ಸರ್, ನಾನು ಇಲ್ಲಿ ಹೇಳ್ತಾ ಇರೋದು 14 ಮಾಡಲ್ಗೆ 6,95,000 ಹೇಳ್ತಾ ಇದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದು 6,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಕಡಿಮೆ ಮಾಡಿ ಸರ್. ಆಯ್ತು, ಕಸ್ಟಮರ್ ಇನ್ನೂ ಬರ್ಲಿ, ಇನ್ನು ಸ್ವಲ್ಪ ನಾನು ಡೌನ್ ಮಾಡ್ಕೊಡ್ತೀನಿ. ಇದು ಸಿಂಗಲ್ ಓನರ್ 2014 ಮಾಡಲು ನನಗೆ 6,65,000 ಹೇಳಿದ್ದೀನಲ್ವಾ. ಆಯ್ತು, ಬರ್ಲಿ, ಏನೋ ಒಂದು ಚಿಕ್ಕ ಪುಟ್ಟ ಮತ್ತೆ ಮಾಡ್ಕೊಡ್ತೀನಿ. 100% ಮಾಡಲು ಸಿಂಗಲ್ ಓನರ್ ಡೀಸೆಲ್. ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೇ ನಿಮ್ಗೆ 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಅದನ್ನು ವಿತ್ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 82,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಹೌದು ಸರ್, ಖಂಡಿತ. ಅದರಲ್ಲೂ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಎಲ್ಲ ಟೈಪ್ 2ಗೆ ಅಪ್ಗ್ರೇಡ್ ಮಾಡ್ಸೋರೆ, ನೋಡ್ತಾ ಇರ್ಬೋದು. ಈ ಟೈಪ್ ಹೆಡ್ಲೈಟ್ಸ್ ಬರುತ್ತೆ, ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ಸೋರೆ. ಒಂದು ಒಳ್ಳೆ ಲುಕ್ ಇದೆ, ನೋಡ್ತಾ ಇರ್ಬೋದು ಗಾಡಿ ನೋಡ್ತಾ ಇದ್ರೆ. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಇದು 2013 ಮಾಡಲು W8 ವೇರಿಯಂಟ್ ಡೀಸೆಲ್. W8 ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಇನ್ಸೂರೆನ್ಸ್ ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ನಿಮ್ಗೆ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್. ಇದು ಗಾಡಿ ಇದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 89,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 89,000 ಕಿಲೋಮೀಟರ್ ಡ್ರೈವನ್. ಒಂದಿಷ್ಟು ಒಂದು ಪೇಂಟ್ ಟಚ್ ಅಪ್ ಆಗಲಿ, ಒಂದು ಡ್ಯಾಮೇಜ್ ಆಗಲಿ, ಆತರ ಏನೂ ಇಲ್ಲ ಕಾರಲ್ಲಿ. ಹೌದು ಸರ್, ನಿಮ್ಗೆ 8 ಏರ್ ಬ್ಯಾಗ್ ಬರ್ತದೆ ಗಾಡಿನಲ್ಲಿ. ಆಯ್ತಾ ಸರ್, 2 ಗಾಡಿಲೂ 8 ಏರ್ ಬ್ಯಾಗ್ ಬರ್ತದೆ ನಿಮ್ಗೆ. ನೀವು ತಗೊಂಡ್ರೆ ನಾನು ಇದು ಗಾಡಿ ಖರ್ಚು ಮಾಡ್ಬೇಕು ಅನ್ನೋದು ಈ 2 XUV500 ಆತರ ಇಲ್ಲ ಸರ್. ನೀವು ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, 2 ಗಾಡಿ ನೀವು ಚೆಕ್ ಮಾಡಿ, ನಿಮ್ಗೆ ಯಾವ್ದು ಸ್ಯಾಟಿಸ್ಫೈಡ್ ಅನ್ಸೋದು ಒಂದಕ್ಕಿಂತ ಒಂದು ಗಾಡಿ ಚೆನ್ನಾಗಿದೆ ಆ ಲೆಕ್ಕಕ್ಕಿದೆ. ನಿಮ್ಗೇನು ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ನೀವು ಜಸ್ಟ್ ಡೀಸೆಲ್ ಹಾಕಿ ಗಾಡಿ ಓಡಿಸ್ಕೋಬೇಕು ಆ ಲೆಕ್ಕಕ್ಕಿದೆ ಗಾಡಿ. ಆಯ್ತಾ, ಪ್ರೈಸಿಂಗ್ ಸರ್ 13 ಮಾಡಲು ನಾನು ಇಲ್ಲಿ ನನ್ನ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದೆ 6,65 ಹೇಳ್ತಾ ಇದ್ದೀನಿ ಸರ್. ಹೇಳಿ ಸರ್, ಸೆಕೆಂಡ್ ಓನರ್ ಅಲ್ಲ ಇದು ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ನಿಮ್ ಕಡೆಯಿಂದ ಬಂದ್ರೆ ನನ್ನ ಮಾರ್ಜಿನ್ ಇಡಲ್ಲ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದು 6,20,000 ಮಾಡ್ಕೊಡ್ತೀನಿ. 6,20,000 ಮಾಡ್ಕೊಡ್ತೀನಿ ಸರ್. ನಿಮ್ಮ ಆಟೋಮೊಬೈಲ್ ವರ್ಲ್ಡ್ ಕನ್ನಡ ನೀವು ರೆಫರ್ ಮಾಡ್ಲಿ ಸರ್. ಆಯ್ತಾ, ಅವ್ರು ಬರ್ಲಿ, ಡೆಫಿನೆಟ್ಲಿ ನನಗೆ ಏನ್ ಹೇಳಿದೀನಿ ಪ್ರೈಸು ಬಂದು ಕೂತ್ಕೊಳ್ಳಿ ಸರ್. ಇನ್ನೂ ಸ್ವಲ್ಪ ಸ್ಲೈಟ್ ಏನೋ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡಿ. ಲೋನ್ ಬೇಕಂದ್ರೆ ಲೋನು ಕೂಡ ಲೋನು ಸಿಗುತ್ತೆ ನಿಮ್ಗೆ ಸರ್. ಲೋನು ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಅವ್ರು ಹೆಂಗಿದೆ, ಅವ್ರದ್ದು ಸಿಬಿಲ್ ಸ್ಕೋರ್, ಅವ್ರು ಹೆಂಗಿದೆ, ಅವ್ರ ಟ್ರಾನ್ಸಾಕ್ಷನ್ ಡಿಪೆಂಡ್ ಆಗ್ತದೆ. ಅವ್ರದ್ದು ಹಿಸ್ಟ್ರಿ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಲೋನ್ ಆಗುತ್ತೆ ಸರ್. ಹಿಸ್ಟ್ರಿ ಚೆನ್ನಾಗಿಲ್ಲ ಅಂದ್ರೆ ರೀಪೇಮೆಂಟ್ಸ್ ಅವೆಲ್ಲ ಕರೆಕ್ಟ್ ಆಗಿಲ್ಲ ಅಂದ್ರೆ ಲೋನ್ ಆಗಲ್ಲ. ಹೌದು. ಬಟ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 100 to 100% ಪಕ್ಕ ಲೋನ್ ಆಗೇ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಯಾನ್ ಇದೆ, ಲೋ ದಟ್ ಸೆಗ್ಮೆಂಟ್ ಅಲ್ಲಿ, ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ನಿಮ್ಗೆ ಇಯಾನು
ನಿಮ್ಗೆ ಗೊತ್ತು, ನಾವು ಒಂಥರ ನಮ್ಮ ಶೋರೂಮ್ ಹತ್ರ ಇಯಾನ್ ಎಕ್ಸ್ಪರ್ಟ್ ನಾವು. ಹೌದು. ನನ್ನ ಹತ್ರ ಎನಿ ಟೈಮ್ 5-6 ಗಾಡಿ ಇಯಾನ್ಗಳು ಇರ್ತವೆ ಸರ್. ಹಾ, ಆಯ್ತಾ, ಈ ಸಲ ಎಲ್ಲ ಖಾಲಿ ಆಗೋಯ್ತು. ಈ ಸಲ ಒಂದು 2 ಗಾಡಿ ಇದೆ ನನ್ನ ಹತ್ರ ಇಯಾನ್ ಸ್ಟಾಕ್ ಇದೆ ಈಗ. okay. ಇದು 2012 ಮಾಡಲ್ ವೆಹಿಕಲ್ ಸರ್ ಇದು. ಆಯ್ತಾ, ನಾನು ಯಾವಾಗ್ಲೂ ಹೇಳ್ದಂಗೆ ಈ ಯಾನ್ ನಾನು ಚಾಲೆಂಜ್ ಮಾಡ್ತೀನಿ, ಬಂದ್ ನೋಡೋರಿಗೆ 5,000 ರೂಪಾಯಿ ರಿಪೇರಿ ಸಿಗಲ್ಲ ಈ ಕಾರಲ್ಲಿ. ಆಯ್ತಾ ಸರ್, ಸ್ಮಾಲ್ ಬಜೆಟ್ 2 ವೀಲರ್ ಬಲೆಯಲ್ಲಿ ಗಾಡಿ ನೋಡ್ತಿರೋರಿಗೆ ಇದೊಂದು ಒಳ್ಳೆ ವೆಹಿಕಲ್ ಸರ್. ಇಂಟೀರಿಯರ್ ಹಿಡಿದು ಎಕ್ಸ್ಟೀರಿಯರ್ ವರ್ಗುನು ನಿಮ್ಗೆ ಏನು ಸಮಸ್ಯೆ ಇಲ್ಲ. ಆಸ್ ಐ ಸೈಡ್ ನಾನು ನಿಮ್ಗೆ ಮೆನ್ಷನ್ ಮಾಡ್ದಂಗೆ ಒಂದೇ ಒಂದು ಆಯಿಲ್ ಚೇಂಜ್ ಮಾಡ್ಕೋಬೇಕು, ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸ್ಕೋಬೇಕು, ಆ ಲೆಕ್ಕಕ್ಕಿರೋ ಗಾಡಿ ಸರ್ ಇದು. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 2012 ಮಾಡಲ್ ವೆಹಿಕಲ್ ಸರ್ ಇದು. ನಿಮ್ಗೆ 2,25,000 ಗಾಡಿ ಕೊಟ್ಬಿಡ್ತೀನಿ ನಾನು. 2,25,000 2,25,000 ನಾನು ಈ ಗಾಡಿ ನಿಮ್ಗೆ ಕೊಟ್ಬಿಡ್ತೀನಿ ಸರ್. ಫೈನಲ್ ಟು ಫೈನಲ್ 2,25,000. ಯಾಕಂದ್ರೆ ಅವ್ರು ತಗೊಂಡ್ರೆ ರೆಡಿ ಟು ಯೂಸ್ ವೆಹಿಕಲ್ ಅವ್ರು ತಗೊಂತಿರೋದು ಸರ್. 2012 ಆದ್ರೂ ನಿಮ್ಗೆ 10 ಪೈಸಾ ರಿಪೇರಿ ಇಲ್ಲ ಗಾಡಿನಲ್ಲಿ. ಗ್ಯಾರಂಟಿ ಹಂಗೇನಾದ್ರೆ ನನ್ನ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಫ್ರೀ ಆಗಿ ಮಾಡಿಸ್ಕೊಬಿಡ್ತೀನಿ. ಅದನ್ನ ಮೇಜರ್ ಕಮೆಂಟ್ ಯಾರು ಮೆಕ್ಯಾನಿಕ್ ಅವ್ರು ಹೇಳ್ಬಿಟ್ಟು ತಗೊಂಡೋಗಾದ್ಮೇಲೆ ನನ್ಗೆ ಹೇಳಿದ್ರೆ ನನ್ಗೆ ವಾಪಸ್ ತಂದು ಕೊಡ್ಲಿ 10 ರೂಪಾಯಿ ಕಟ್ ಮಾಡಲ್ಲ ಸರ್. ಈಗ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ. ಇಲ್ಲ ಗಾಡಿ ವಾಪಸ್ ನಾನು ತಂದು ಕೊಡ್ಲಿ 1 ರೂಪಾಯಿ ಕಟ್ ಮಾಡಲ್ಲ, ದುಡ್ಡು ಅಮೌಂಟ್ ವಾಪಸ್ ಕೊಟ್ಬಿಡ್ತೀನಿ. ಇದು ನನ್ನ ಓಪನ್ ಚಾಲೆಂಜ್ ಈ ಗಾಡಿಗೆ, ನನ್ನ ಅಶ್ಯೂರೆನ್ಸ್ ಇದು ಈ ಗಾಡಿಗೆ. ಅಷ್ಟು ಚೆನ್ನಾಗಿದೆ ಗಾಡಿ. ಇದು ಸರ್ ವ್ಯಾಗನರ್. ಸರ್ ವ್ಯಾಗನರ್ ಇದು 2014 ಮಾಡಲ್ ಸರ್ ಇದು. 2014 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ವೆಹಿಕಲ್ ಸರ್. ನೀವು ತೋರಿಸಬಹುದು, 14 ಮಾಡಲ್ ವ್ಯಾಗನರ್ VXI ವೇರಿಯಂಟ್ ಇದು. ಆಯ್ತಾ ಸರ್? ಸೊ ನಿಮ್ಗೆ ಇದು ಕೂಡ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಕ್ಸ್ಟ್ರಾರ್ಡಿನರಿ ಕಂಡೀಷನ್ ಆಗಿದೆ. ನಿಮ್ಗೆ ಒಂದು ಸ್ಕ್ರಾಚ್, ಒಂದು ಡೆಂಟು ಇಲ್ಲ, ಇಂಟೀರಿಯರ್ ಸೀಟ್ಸ್ ಎಲ್ಲ ಒಂದು ಡ್ಯಾಮೇಜ್ ಆಗಿರೋ ಹರಿದೋಗಿರೋ ತರ ಎಂತದ್ದು ಇಲ್ಲ ಗಾಡಿ. ಆಯ್ತಾ ಸರ್? ಸುಮಾರು ಜನ ವ್ಯಾಗನರ್ ನೋಡ್ತಾ ಇರ್ತಾರೆ, ಈ ಅಫಿಷಿಯಲ್ಸ್ ಗಳು, ಆಫೀಸ್ ಯೂಸ್ ಮಾಡೋರು, ಈ ಫ್ಯಾಮಿಲಿ ಲೇಡೀಸ್ ಡ್ರೈವರ್ಗೆಲ್ಲ ವ್ಯಾಗನರ್ ಹುಡುಕ್ತಾ ಇರ್ತಾರೆ ಸರ್. ಅವ್ರು ಈ ಗಾಡಿ ಖಂಡಿತವಲ್ಲ ತಗೊಬಹುದು, ಪ್ರಿಫರ್ ಮಾಡ್ತೀನಿ ನಾನು. ಆಯ್ತಾ ಸರ್? ನಾನು ಈ ಗಾಡಿ 14 ಮಾಡಲ್ ನಾನು ಹೇಳ್ತಾ ಇರೋದು 3,25,000. ಇಲ್ಲಿ ಬಂದು ಕೂತ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ, 100% ಮಾಡ್ಕೊಡ್ತೀನಿ ಸರ್. ಫೈನಲ್ ಹೇಳ್ಬಿಡಿ ಸರ್, ಒಂದು 3,10,000 ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ. 3,10,000 2014 ಮಾಡಲು ವ್ಯಾಗನರ್ ಸರ್. 100% ವೆಹಿಕಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನು ಇದ್ರಲ್ಲೂ ಸೇಮ್ ಸರ್. ಈ ಸಲ ಏನ್ ಕಲೆಕ್ಷನ್ ಇಟ್ಟಿದ್ದೀನಿ, ಯಾವ್ದು ರೀಫರ್ಬಿಶ್ಮೆಂಟ್ ಏನು ಇಲ್ಲ ಅವ್ರಿಗೆ ತಗೊಂಡವ್ರಿಗೆ. ಆಯ್ತಾ, ಎಲ್ಲ ಚಿಕ್ಕ ರೆಡಿ ಮಾಡ್ಸಿ ನಾನು ನಿಲ್ಸಿದ್ದೀನಿ ಈ ಸಲ ಸರ್. ತಗೊಂಡೋಗೋರು ಪ್ರತಿಯೊಂದು ಕಾರಣ ಹತ್ರ ಯಾವುದೇ ತರ ರಿಪೇರಿ ಇಲ್ಲ, ನಾನು ಅದಕ್ಕೆ ಅಶ್ಯೂರಿಟಿ ನಾನು ಕೊಡ್ತಾ ಇದೀನಿ ನನ್ನ ಕಡೆಯಿಂದ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಪ್ರೀಮಿಯಂ ಸೆಗ್ಮೆಂಟ್ ಜೀಪ್ ಕಂಪಸ್ ಇದೆ. ಜೀಪ್ ಕಂಪಸ್ ಬಗ್ಗೆ ಹೇಳಿ ಸರ್. ಜೀಪ್ ಕಂಪಸ್ ಇದು 2017 ಮಾಡಲು, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು, ಡೀಸೆಲ್. ಟಾಪ್ ಎಂಡ್ ಇದೆ ನಿಮ್ಗೆ, ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಕಂಪ್ಲೀಟ್ಲಿ ರನ್ನಿಂಗ್ ಇದೆ ಸರ್. ತಗೊಂಡೋಗೋರಿಗೆ ಏನೇನು ನಿಮ್ಗೆ ಖರ್ಚು ಮಾಡ್ಬೇಕಂತ ಎಂತದೂ ಇಲ್ಲ ಸರ್. ಈ ಗಾಡಿ ನೀವು ಎಷ್ಟೇ ನೀವು ಹೈವೇಲಿ ಎಷ್ಟೇ ಸ್ಪೀಡ್ ನೀವು ಟ್ರೈ ಮಾಡಿದ್ರು ಕೂಡ ಗಾಡಿ ಒಂದಿಷ್ಟು ವೈಬ್ರೇಷನ್ ಬರಲ್ಲ, ಅಷ್ಟು ಚೆನ್ನಾಗಿದೆ ವೆಹಿಕಲ್ ನಿಮ್ಗೆ. ಆಯ್ತಾ ಸರ್? ಇದು ಕೂಡ ನೀವು ತೋರಿಸಬಹುದು ಸರ್. ಒಂದೇ ಒಂದು ಡ್ಯಾಮೇಜಸ್ ಇಂದ ಹಿಡಿದು ಸ್ಕ್ರಾಚು, ಡೆಂಟು ಆ ತರ ಎಂತದೂ ಇಲ್ಲ ಗಾಡಿನಲ್ಲಿ. ನೀವು ತೋರಿಸಬಹುದು. ಪ್ರೀಮಿಯಂ ಸೆಗ್ಮೆಂಟ್ ಸರ್. ಈ ಕಾರು ಸರ್ 30 ಲಕ್ಷ ಇದೆ ಗಾಡಿ. 30 ಲಕ್ಷ ಇದೆ ಸರ್. ನಾನ್ ನಿಮ್ಗೆ ಅರ್ಧ ಕೇಳ್ತಾ ಇಲ್ಲ ಸರ್, 30% ಲೆಕ್ಕ ಕೇಳ್ತಾ ಇದೀನಿ. 30% ಲೆಕ್ಕ ಕೇಳ್ತಾ ಇದೀನಿ ಸರ್. ಪ್ರೀಮಿಯಂ ಸೆಗ್ಮೆಂಟ್ ಗಾಡಿನ 30% ಲೆಕ್ಕ ನಾನು ಕೇಳ್ತಾ ಇರೋದು ನಿಮ್ಮನ್ನ. ಹೇಳಿ ಸರ್. ಸರ್, ಈ ಗಾಡಿ ನಿಮ್ಗೆ ಸಿಟಿಯಲ್ಲಿ ಮಾರೋದು 15 ಲಕ್ಷ ಸರ್. ಆಯ್ತಾ ಸರ್? ನಿಮ್ಗೆ ಡೌಟ್ ಇದ್ರೆ ನಾನು ನಿಮ್ಗೆ ಹೇಳ್ತಾ ಇದೀನಿ ಸರ್. ನಾನು ಮೆನ್ಷನ್ ಮಾಡಕ್ ಇಷ್ಟಪಡಲ್ಲ, ನೀವು ಜಸ್ಟ್ ಒಂದ್ಸಲ ಹೋಗಿ ಚೆಕ್ ಮಾಡಿ ಸರ್ ಸಿಟಿ ಕಡೆ. ಆಯ್ತಾ? ನಾನು ಕಣ್ಣಲ್ಲಿ ನೋಡಿದೀನಿ 15 ಲಕ್ಷ ಹೇಳ್ತಾನೆ ಈ ಗಾಡಿಗೆ ಬೆಲೆ ಸರ್ ಸಿಟಿಲಿ. ನಾನು ಆ ರೇಟ್ ನಾನು ಹೇಳ್ತಿಲ್ಲ ಸ್ವಾಮಿ, ನಾನು ಇಲ್ಲಿ ಹೇಳ್ತಿರೋದು ಬರೀ 9,95,000 ಆಸ್ಕಿಂಗ್ ಪ್ರೈಸ್. ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ ಬರೀ 9 ಲಕ್ಷ ಸರ್. 10,50,000 ಈ ಗಾಡಿ ನಾನು ಫೈನಲ್ ಮಾಡ್ಕೊಂಡು 10,50,000 ಸರ್ ಅಶ್ಯೂರಿಟಿ ಸರ್ ನನ್ನ ಕಡೆಯಿಂದ. ಸರ್ 9 ಲಕ್ಷ ಅಂದ್ರಲ್ಲ ಸರ್. 9,50,000 ಈ ಗಾಡಿ ನನ್ನ ಕಡೆಯಿಂದ 100% ಅಶ್ಯೂರಿಟಿ ಕೊಟ್ಟು ನೀವು ಗಾಡಿ ಕೊಡ್ತಾ ಇದೀನಿ. ನೀವು ಇದನ್ನು ಕೂಡ 10 ರೂಪಾಯಿ ರಿಪೇರಿ ಇಲ್ಲ ಸರ್. ನಿಮ್ಗೆ ಸಸ್ಪೆನ್ಷನ್ ಇಂದ ಹಿಡಿದು, ಇಂಜನ್ ಇಂದ ಹಿಡಿದು, AC ಇಂದ ಹಿಡಿದು, ಕಂಪ್ಲೀಟ್ಲಿ ಇನ್ಸೂರೆನ್ಸ್ ಇಂದ ಹಿಡಿದು, ಟೈರ್ ಇಂದ ಹಿಡಿದು ಎಲ್ಲ ಅಪ್ ಟು ಡೇಟ್ ಸರ್. ನಿಮ್ಗೆ ಏನೇನೂ ಸಮಸ್ಯೆ ಇಲ್ಲ ಸ್ವಾಮಿ. ತುಂಬಾ ಚೆನ್ನಾಗೈತೆ ಸ್ವಾಮಿ ಗಾಡಿ. ನೀವು ತಗೊಂಡೋಗ್ಬೋದು, ತಗೊಂಡೋಗಿ ಓಡಿಸ್ಕೊಬಹುದು ಅಷ್ಟೇ ಸರ್. ಫೈನಲ್ ಏನಂತ ಹೇಳ್ತೀರಾ ಸರ್? 9,50,000 ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಆಲ್ ಓವರ್ ಇಂಡಿಯಾ ಲೆಕ್ಕಕ್ಕೆ ನಾನು ಹೇಳ್ತೀನಿ. ಆಯ್ತಾ ಸರ್? ಖಂಡಿತವಾಗ್ಲು. ಯಾಕೆಂದ್ರೆ 14-15 ಲಕ್ಷಕ್ಕೆ ಮಾರ್ತಾ ಇದ್ದಾರೆ ಗಾಡಿ, ನನ್ಗೆ ಗೊತ್ತು ಸರ್. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರ್ಬೋದು KUV 100 ಇದೆ. KUV 100 ಬಗ್ಗೆ ಹೇಳಿ ಸರ್. ಸರ್, KUV 100 ಏನು ಈ ಮೆರೂನ್ ಕಲರ್ ವೆಹಿಕಲ್ ಇಲ್ಲ ಸರ್, ತುಂಬಾ ಡಿಮ್ಯಾಂಡ್ ಇದೆ. ಆಮೇಲೆ ಇದು 6 ಸೀಟರ್ ವೆಹಿಕಲ್ ಸರ್. 6 ಸೀಟರ್ ವೆಹಿಕಲ್ ಇದು. ಫ್ರಂಟ್ 3 ಜನ, ಹಿಂದೆ 3 ಜನ ಸರ್. ಲಾಂಗ್ ಹೊಡೆಯೋದಕ್ಕೆ ನಿಮ್ಗೆ ಒಂದು ನಿಮ್ಗೆ ಮಿನಿ SUV ವೆಹಿಕಲ್ಗೆ ಇದು ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಸರ್. ಇದು ನಿಮ್ಗೆ ಮೈಲೇಜ್ ಸರ್ 22-24 ಮೈಲೇಜ್ ಬರ್ತದೆ ಡೀಸೆಲ್ ಗಾಡಿ ಇದು. ಇದು ಡೀಸೆಲ್ ಗಾಡಿ, ಟಾಪ್ ಎಂಡ್ ವೇರಿಯಂಟ್ ಸರ್. ಇದು T8 ನಿಮ್ಗೆ 22-24 ಮೈಲೇಜ್ ಬಂದ್ರೆ ಮತ್ತೆ ನೀವು ನನ್ನ ಗಾಡಿ ವಾಪಸ್ ತಂದ್ಕೊಟ್ಬಿಟ್ಟು ನಾನು ವಾಪಸ್ ತಗೊಂತೀನಿ. ಆ ಸೀಟ್ ಕವರ್ ತೋರಿಸಿ ಸರ್. ಅದು ಹಾಕ್ಸಿ 6 ತಿಂಗಳಾಗಿಲ್ಲ ಸೀಟ್ ಕವರ್. ಒಳ್ಳೆ ಪ್ರೀಮಿಯಂ ಸೀಟ್ ಕವರ್ ಹಾಕ್ಸಿದ್ದಾರೆ ಕಸ್ಟಮರ್. ಆಯ್ತಾ? ನಿಮ್ಗೆ A to Z ಇದೆ ಸರ್. ABS ಇಂದ ಹಿಡಿದು, ಏರ್ ಬ್ಯಾಗ್ ಇಂದ ಹಿಡಿದು ಏನೆಲ್ಲ ಸೇಫ್ಟಿ ಫೀಚರ್ಸ್ ಬೇಕು ಪ್ರತಿಯೊಂದು ಈ ಗಾಡಿಲಿ ಇದೆ ಸರ್. ಇದ್ರಲ್ಲಿ ವೇರಿಯಂಟ್ ಸರ್ ಇದು ಸರ್ K8 ಬರ್ತದೆ. K8 ವೇರಿಯಂಟ್ ಇದು. K8 ವೇರಿಯಂಟ್ ಟಾಪ್ ಎಂಡ್ ಗಾಡಿ ಇದು ಈ ಗಾಡಿಗೆ.
ಪ್ರೈಸಿಂಗು ಏನ್ ಹೇಳ್ತಾ ಇದ್ರ ಸರ್? ಸರ್ ಪ್ರೈಸಿಂಗು ನಿಮ್ಗೆ ಸರ್ 10 ಕಡೆ ನೀವು ಕಂಪೇರ್ ಮಾಡ್ಕೊಳ್ಳಿ, ನನ್ನ ಕಡೆ ನಾನು ಬೆಸ್ಟ್ ಟೈಪ್ ಕೊಡ್ತೀನಿ ಸರ್. ಓಕೆ, ಆಯ್ತಾ ಸರ್? ನಾನು ನಿಮ್ಗೆ ಒಂದು 4,15,000 ಗಾಡಿ ಕೊಟ್ಬಿಡ್ತೀನಿ. ಇನ್ನೊಂದು ಪ್ರೈಸ್ ಸರ್ 4,10,000 ಗಾಡಿ ಕೊಟ್ಬಿಡ್ತೀನಿ ಫೈನಲ್. ಫೈನಲ್ ಇನ್ನೊಂದು ಆಗಲ್ವಾ ಸರ್? 4,10,000 ಫೈನಲ್. ಆಯ್ತಾ? ಇದು 16 ಮಾಡಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್, 6 ಸೀಟರ್ ಗಾಡಿ ಸರ್ ಇದು. ಆಯ್ತಾ? ಮಿನಿ SUV ವೆಹಿಕಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದ್ರಲ್ಲೂ ಕೂಡ ಎಲ್ಲ ಅಪ್ ಟು ಡೇಟ್ ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಬಂದ್ ಕಸ್ಟಮರ್ ನೋಡ್ಲಿ ಸರ್, ಸ್ಯಾಟಿಸ್ಫೈಡ್ ಆದ್ರೆ ಗಾಡಿ ತಗೊಂಡೋಗ್ಲಿ. ಡಿಮ್ಯಾಂಡೆಡ್ ಕಾರು ಸ್ವಿಫ್ಟ್ ಒಂದು ಇದೆಯಲ್ಲ ಸರ್? ಸರ್ ಶಿಫ್ಟ್ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ ನನ್ನ ಶೋರೂಮ್ಗೆ. ಏನಕ್ಕೆ ಅಂದ್ರೆ ತುಂಬಾ ಬೆಲೆ ಸರ್, ಓವರ್ ಬೆಲೆಗಳು. ಒಂದು 2012 ಮಾಡಲ್ ಗಾಡಿ ಹೇಳಪ್ಪ 4,15, 4,20 ಹೇಳ್ತಾರೆ ಸರ್. ಅದು ನನ್ಗೆ ಒಂಥರ ನನ್ಗೆ ಇಷ್ಟ ಆಗಲ್ಲ ಸರ್. ಅದು ನಮ್ ಕಸ್ಟಮರ್ ತಗೊಂಡವ್ರಿಗೆ ಒಂದು ಖುಷಿ ಅನ್ಸ್ಬೇಕು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆ ಬೇಡಿಕೆ ಇದೆ ಸರ್ ಶಿಫ್ಟ್. ಏನು ಮಾಡಕ್ಕಾಗಲ್ಲ. ಇದು 2009 ಮಾಡಲ್ ಶಿಫ್ಟ್ ಸರ್. ಇದು 2009 ಫ್ರೆಶ್ FC ಆಗಿದೆ. ನಿಮ್ಗೆ 5 ವರ್ಷ ನೀವು ಮಾತಾಡಂಗಿಲ್ಲ. 2029 ವರೆಗೂ FC ಇದೆ, ಫ್ರೆಶ್ ಆಗಿ ಮಾಡಿಸಿರೋ FC ಇದು. ಆಯ್ತಾ? ಗಾಡಿ ತೋರಿಸಿ ಒಂದಿಷ್ಟು ಪೈಂಟ್ ಟಚ್ ಅಪ್ ಆಗ್ಲಿ, ಒಂದು ಡ್ಯಾಮೇಜಸ್ ಆಗ್ಲಿ, ಒಂದು ಸ್ಕ್ರಾಚ್ ಆಗ್ಲಿ ಏನು ಇಲ್ಲ. ಟೈರ್ ಇಂದ ಹಿಡಿದು ಪ್ರತಿಯೊಂದು ಅಪ್ ಟು ಡೇಟ್ ಇದೆ ಗಾಡಿ. ಆಯ್ತಾ ಸರ್? ಸ್ಕೂಲ್ ಟೀಚರ್ ಯೂಸ್ ಮಾಡಿರೋ ವೆಹಿಕಲ್ ಅಂತ ಇದು. ಆಯ್ತಾ? ಎಲ್ಲ ನೀಟಾಗಿ ಚೆನ್ನಾಗಿಟ್ಟಿದ್ದಾರೆ, AC ಇಂದ ಹಿಡಿದು ಎಲ್ಲ ಪ್ರತಿಯೊಂದು ವರ್ಕಿಂಗ್ ಇದೆ. ಆಯ್ತಾ ಸರ್? ನಾನು ನಿಮ್ಗೆ ಈ ಗಾಡಿನ ಒಂದು 2,50,000 ಮಾಡ್ಕೊಡ್ತೀನಿ ಸರ್. 2,50,000 ಸರ್. ಆಯ್ತು, ಕಸ್ಟಮರ್ ಬರಕ್ಕಿಲಿ ಏನೋ ಸ್ವಲ್ಪ ಸ್ಲೈಟ್ಲಿ ಹೆಚ್ಚು ಕಡಿಮೆ ಮಾಡ್ತೀನಿ. ಒಂದು ಪ್ರೈಸ್ ಹೇಳ್ಬಿಡಿ ಸರ್ ವಿಡಿಯೋನಲ್ಲ. ಸರ್ ಲಾಸ್ಟ್ ಒಂದು 2,40,000 ಫೈನಲ್ ಮಾಡ್ಕೊಡ್ತೀನಿ. 2,40,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಇದು ಸರ್ ಇದು i20 ಸರ್. i20 ಇದು ಎಲೈಟ್ i20. ಓಕೆ. 2015 ಮಾಡಲ್, 15 ಮಾಡಲ್. ಹೌದು ಸರ್. 2015 ಮಾಡಲ್ ಎಲೈಟ್ i20. ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿಗೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಇದು ಕೂಡ ನಿಮ್ಗೆ ಇದರಲ್ಲಿ ಹೇಬೇಸ್ ಎಲ್ಲ ಬರ್ತದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಹೈವೇಗೆ ಓಡಿಸೋದಕ್ಕೆ ಒಳ್ಳೆ ಫೀಲಿಂಗ್ ಇದೆ ಸರ್. ನೀವು ತಗೊಂಡವ್ರಿಗೆ ಏನು ನಿಮ್ಗೆ ಖರ್ಚಿಲ್ಲ ಗಾಡಿನಲ್ಲಿ. ಆಯ್ತಾ ಸರ್? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ನಾವು ಇನ್ಸೂರೆನ್ಸ್ ನಿಮ್ಗೆ ಕಟ್ಬಿಟ್ಟು ಕೊಡ್ತೀನಿ. ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ, RC ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ನೀವು ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ಕೊಬಹುದು. ಏನು ಹಿಸ್ಟ್ರಿ ಇಲ್ಲ ಗಾಡಿನಲ್ಲಿ. ತುಂಬಾ ನೀಟ್ ಇದೆ ಗಾಡಿ. ತಗೊಂಡೇನು ಮತ್ತೆ ನಾನು ಖರ್ಚು ಮಾಡಕ್ಕೆ ಗಾಡಿ ತಗೊಂಡ್ರೆ ಏನೂ ಇಲ್ಲ. ಪ್ರೈಸಿಂಗು ಸರ್ ಏನು ಹೇಳ್ತಾ ಇದ್ದೀರಾ? ಪ್ರೈಸಿಂಗು ನಿಮಗೆ ಒಂದು 4,90,000 ಮಾಡ್ಕೊಡ್ತೀನಿ ಫೈನಲ್. 4,90,000. 4,90,000ಕ್ಕೆ 2015 ಮಾಡಲು ಎಲೈಟ್ i20 ಮಾಡ್ಕೊಡ್ತೀನಿ ಸರ್. ಓಕೆ. ನಿಮ್ಗೆ ಲೋನ್ ಒಂದು 4 ಕಾಲ್ ಲೋನ್ ಆಗ್ತದೆ. 4 ಕಾಲ್ವರೆಗೂ ಲೋನ್ ಆಗುತ್ತೆ. ಮಾಡಲ್ ಎಷ್ಟೇ ಅಂದ್ರೆ ಸರ್ ಇದು? ಸರ್ 2015 ಮಾಡಲ್. 15 ಮಾಡಲ್. ಹೌದು. ಓಕೆ. ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ. ಮಾನ್ಸಾ ಬರ್ತದೆ. ಟಾಟಾ ಮಾನ್ಸಾ ಸಿಂಗಲ್ ಓನರ್ ಇದು. ಓಕೆ. ಟಾಪ್ ಎಂಡ್ ವೇರಿಯಂಟ್ ಇದೆ. ಆಯ್ತಾ ಸರ್? 2010 ಮಾಡಲ್. 10 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. 10 ಮಾಡಲ್ ಸಿಂಗಲ್ ಓನರ್. ಇನ್ಸೂರೆನ್ಸ್ ಎಲ್ಲ ನಿಮ್ಗೆ ಅಪ್ ಟು ಡೇಟ್ ಇದೆ. ಗಾಡಿ ತಗೊಂಡ್ರೆ ನಿಮ್ಗೆ ಏನು ನಿಮ್ಗೆ ಮತ್ತೆ ಇದ್ರಲ್ಲಿ ಖರ್ಚಿಲ್ಲ ಸರ್. ಯಾರಾದ್ರೂ ಸ್ಮಾಲ್ ಫ್ಯಾಮಿಲಿ ಗಾಡಿ ಕಲಿಯೋರು, ಇಲ್ಲ ಊರಿಗೆ ತಗೊಂಡೋಗ್ತಿರ್ತಾರಲ್ಲ, ಏನೋ ಲಗೇಜ್ ತಗೊಂಡ್ಬರೋದಕ್ಕೆ ಅಂತಂದ್ರಲ್ಲ, ಊರ್ ಕಡೆ ಹೋಗುವಂತರು, ಈ ಬಜೆಟ್ ಅಲ್ಲಿ ನೋಡ್ತಾ ಇರೋಂತರು ಈ ಗಾಡಿ ನೋಡ್ಬೋದು ಸರ್. ಟಾಪ್ ಎಂಡ್ ವೇರಿಯಂಟ್ ಇರೋದ್ರಿಂದ ನಿಮ್ಗೆ ಇದು ಡಿಕ್ಕಿ ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಗಾಡಿಗೆ. ಹೌದೌದು, ಅದಕ್ಕೆ ಗಾಡಿ ಡಿಮಾಂಡ್ ಇರೋದು. ಈ ಲಗೇಜ್ ಎಲ್ಲ ಈ ಸ್ಮಾಲ್ ವೇರಿಯಂಟ್ ವೆಹಿಕಲ್ ಅಲ್ವಾ, ಕಡಿಮೆ ರೇಟ್ ಅಲ್ಲಿ ಈ ಲಗೇಜ್ ಹಾಕಬೇಕಂದ್ರೆ ಏನಾದ್ರು ಊರಿನ ತರಬೇಕಾಗಿದೆ, ಅವ್ರಿಗೆಲ್ಲ ಇದು ತುಂಬಾ ವರ್ಕ್ ಆಗ್ತದೆ. ಆಮೇಲೆ ರಿಪೇರಿ ಬಂದ್ರು ಜಾಸ್ತಿ ಮೇಜರ್ ಖರ್ಚು ಬರಲ್ಲ ಸರ್. ಇವೆಲ್ಲ ಟಾಟಾ ಬ್ರ್ಯಾಂಡ್ ಇರೋದ್ರಿಂದ ನಿಮ್ಗೆಲ್ಲ ಕಡಿಮೆ ಇರ್ತದೆ. ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ. ಅವು ಎಲ್ಲ ಕಡಿಮೆ ಇರ್ತದೆ ಸರ್. ನಿಮ್ಗೆ ಅಪ್ ಟು ಡೇಟ್ ಇದೆ ಸರ್. ನಿಮ್ಗೆ ಇದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡಲ್ಲ ಸರ್. ಸರ್ ಇದು ನಿಮ್ಗೆ ಸಂಕ್ರಾಂತಿ ಆಫರ್ ನನ್ನ ಕಡೆಯಿಂದ. ಸಂಕ್ರಾಂತಿ ಹಬ್ಬದ ಸಿಹಿಯಾದ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಸಿಹಿಯಾಗಿ ಬರೀ 1,75,000 ಕೊಟ್ಟು ತಗೊಂಡು ಹೋಗ್ಬಿಡಿ ಸರ್. 1,75,000 ನಿಮ್ಗೆ ಆಫರ್ ಪ್ರೈಸ್ ಸಂಕ್ರಾಂತಿ ಸ್ಪೆಷಲ್ ನನ್ನ ಕಡೆಯಿಂದ ನಮ್ಮ ಜನತೆಗೆ ಅನ್ಕೊಳ್ಳಿ. ಒಳ್ಳೆ ಪ್ರೈಸ್ ಇದೆ, ತಗೊಂಡೋಗಿ ಓಡಿಸೋಣ ಕೇಳಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇಯಾನು ಸಾಮಾನ್ಯವಾಗಿ ನಾವು ನಮ್ಮ ಶೋರೂಮ್ ಅಲ್ಲಿ ಇದು 2014 ಮಾಡಲ್ ವೆಹಿಕಲ್ ಇದು. ಇಯಾನು ಏನ್ ಸರ್ ಓಡಿರೋದು ಅಷ್ಟೇ 74,000 ಓಡಿದೆ ಅಷ್ಟೇ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಗಾಡಿಗೆ. 14 ಮಾಡಲ್ ಸರ್. ನಾವು 14 ಮಾಡಲ್ ನಮ್ಮ ಶೋರೂಮ್ ನಾವು ಮಾರ್ತಿರೋದು 2,65,000 ಸರ್. 2,60,000 ಪ್ರೆಸೆಂಟ್ ನಾವು 2,65,000 ನಮ್ಮ ಹತ್ರ ಶೋರೂಮ್ ಅಲ್ಲಿ ಹೋಗ್ತದೆ. 2,65,000 ಮೇಲೆ ಹೋಗ್ತದೆ. ಬಟ್ ಈ ಗಾಡಿ ನಿಮಗೆ ಇದು ಕೂಡ ನಿಮಗೆ ಸಂಕ್ರಾಂತಿ ಆಫರ್ ಫುಲ್ ಕ್ಲೇಮ್ ಮಾಡ್ಬಿಡ್ತೀನಿ ಸರ್. ಬರೀ 2,40,000 ಕೊಟ್ಬಿಡ್ತೀನಿ. 2,40,000 ಹೇಳಿ ಸರ್. ಇನ್ನೊಂದು ನೀವು ನಮ್ಗೂ ಸ್ವಲ್ಪ ನೋಡ್ಬೇಕು ಸರ್. ನಾವು ನಿಮ್ಮ ಸ್ನೇಹಿತರ ಸ್ವಾಮಿ ನಮ್ಮನ್ನು ಸ್ವಲ್ಪ ನೋಡಿ. ಆಯ್ತು ಹೇಳಿ ಸರ್. ಒಂದೇ ಒಂದು ಪ್ರೈಸ್ ಆಯ್ತು ಸರ್. ನಿಮ್ ಇಷ್ಟು ಕೇಳ್ಕೊಂತಿದ್ದೀರಾ ಸರ್. ನೀವು ಕೇಳ್ಕೊಂತಿರೋದಕ್ಕೋಸ್ಕರ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಇನ್ನೂ 5,000 ಕಡಿಮೆ ಮಾಡ್ತೀನಿ. 2,35,000ಕ್ಕೆ ಆಯ್ತು ಕರ್ಕೊಂಡ್ ಕಳಿಸಿ ಸರ್. ಆಯ್ತು ತಗೊಂಡೋಗ್ಲಿ ಸರ್. 14 ಮಾಡಲ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಮಾರುತಿ ಸುಜುಕಿ ಈಕೋ ಇದೆ ನೋಡಿ ಸರ್. ಈಕೋ ಬಗ್ಗೆ ಹೇಳ್ಬೇಕು ಸರ್. ನಮ್ಮ ಹತ್ರ ಈಕೋ ಮತ್ತೆ ಓಮಿನಿ ತುಂಬಾ ಡಿಮ್ಯಾಂಡ್ ಇರ್ತದೆ ಸರ್. ಆಯ್ತಾ? ನಮ್ಮ ಹತ್ರ ಸ್ಟಾಕೇ ಸಿಗಲ್ಲ ಗಾಡಿಗಳು. ಆಯ್ತಾ ಸರ್? ಒಂದೊಂದು ತಿಂಗಳು ಪಾಪ ವೈಟಿಂಗ್ ನಾವು ಗಾಡಿಗಳು ಕೊಡ್ತೀವಿ ಗಾಡಿಗಳನ್ನ. ಆಯ್ತಾ? ಯಾರು ನೋಡ್ತಾ ಇರ್ತಾರೆ ಸರ್, ಯಾಕಂದ್ರೆ ವ್ಯಾಪಾರ ಮಾಡೋಂಥವ್ರು, ಲೇಬರ್ ಕಾಂಟ್ರಾಕ್ಟ್ ಮಾಡೋಂಥವ್ರು, ಇಲ್ಲ ನಿಮ್ಮ ತೋಟಕ್ಕೆ ಯೂಸ್ ಮಾಡೋಂಥವ್ರಿಗೆಲ್ಲ ತುಂಬಾ ಯೂಸ್ ಆಗ್ತದೆ ಸರ್ ಇದು ವೆಹಿಕಲ್. 2-in-1 ಈ ಗಾಡಿ ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಟೈರ್ ತೋರಿಸಿ ಸರ್, ಟೈರ್ ಹಾಕಿ 1,000 ಕಿಲೋಮೀಟರ್ ರನ್ ಆಗಿಲ್ಲ ಗಾಡಿ. ಇದು 1,000 ಕಿಲೋಮೀಟರ್ ರನ್ ಆಗಿಲ್ಲ. ಆಯ್ತಾ? ತುಂಬಾ ಫ್ರೆಶ್ ಆಗಿದೆ. ಒಂದಿಷ್ಟು ಪೇಂಟ್ ಆಗಿಲ್ಲ ವೆಹಿಕಲ್. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿಟ್ಟಿದ್ದಾರೆ ಸರ್ ಈ ಗಾಡಿನ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 7 ಸೀಟರ್ ಗಾಡಿ ಇದು. RTO 7 ಸೀಟರ್ ಪಾಸಿಂಗ್ ಗಾಡಿ ಇದು.
ನಿಮ್ಗೆ ಏನು ಸಮಸ್ಯೆ ಇಲ್ಲ ಸರ್ ಈ ಗಾಡಿ ತಗೊಂಡ್ರೆ. ಅಪ್ ಟು ಡೇಟ್ ಇದೆ ಕಂಡೀಷನ್ ಆಯ್ತಾ. ನಿಮ್ಗೆ ಒಂದು 2,40,000 ಗಾಡಿ ಮಾಡ್ಕೊಡ್ತೀನಿ ಫೈನಲ್. 2,40,000 2,40,000 ಫೈನಲ್ ಮಾಡ್ಕೊಡ್ತೀನಿ ಗಾಡಿ. ಹೆಚ್ಚು ಕಡಿಮೆ ಆಗಲ್ವಾ ಸರ್? A to Z ಅಪ್ ಟು ಡೇಟ್ ಇದೆ ನಿಮ್ಗೆ, ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ಇಂದ ಗಾಡಿ ರನ್ನಿಂಗ್ ಇದೆ. ನಿಮ್ಗೇನು ಸಮಸ್ಯೆ ಇಲ್ಲ ಗಾಡಿಯಲ್ಲಿ. ಹೌದು 5 ಸೀಟರ್ 7 ಸೀಟರ್ ಸರ್ ಇದು? 7 ಸೀಟರ್ ಸರ್. 7 ಸೀಟರ್ ಗಾಡಿ. ಹೌದು 7 ಜನ ಓಡಾಡುವಂತ ಗಾಡಿ. RTO ನಲ್ಲಿ ಅಪ್ರೂವಲ್ ಇದೆಯಾ? ಹೌದು RTO 7 ಸೀಟರ್ ಪಾಸಿಂಗ್ ಇರೋದು. ಓಕೆ 7 ಸೀಟರ್ ಅಲ್ಲಿ ಸೈಲೋನು ಇದೆ ಮತ್ತೆ ಎಂಜಾಯ್ನು ಇದೆ. ಎಂಜಾಯ್ ಬಗ್ಗೆ ಹೇಳಿ ಸರ್. ಸರ್ ಎಂಜಾಯ್ ಒಂದು ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಒಂದು ಫ್ಯಾಮಿಲಿಯಲ್ಲಿ ಒಂದು 7 ಸೀಟರ್ ಇರಬೇಕಂದ್ರೆ ನಿಮ್ಗೆ ಈ ಮಹೇಂದ್ರ ಝೈಲೋ ಬಿಟ್ರೆ ನಿಮ್ಗೆ ಚೆವರ್ಲೆಟ್ ಎಂಜಾಯ್ ಇದು 8 ಸೀಟರ್ ವೆಹಿಕಲ್ ಸರ್ ಇದು. 8 ಸೀಟರ್ 15 ಮಾಡಲ್ ವೇರಿಯಂಟ್ ಇದು. 8 ಸೀಟರ್ 18 ಮಾಡಲ್ 2015 ಮಾಡಲ್ ಇದು. 15 ಮಾಡಲ್. ಹೌದು ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ. ಆಯ್ತಾ. ನಿಮ್ಗೆ ವೆಹಿಕಲ್ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಫ್ಯಾಮಿಲಿಯಲ್ಲಿ. ಹೊಸ ಟೈರ್ ಹಾಕ್ಸಿದ್ದಾರೆ. ಗಾಡಿ ಏನು ಡ್ಯಾಮೇಜಸ್ ಇಲ್ಲ ನಿಮ್ಗೆ. ಒಂದು ರೀಪೇಂಟ್ ಆಗ್ಲಿ ಟಚ್ ಅಪ್ಸ್ ಆಗ್ಲಿ ಆತರ ಏನು ಇಲ್ಲ ವೆಹಿಕಲ್. ನೀವು ತೋರಿಸ್ಬೋದು ಸರ್. ಇಂಟೀರಿಯರ್ ಔಟ್ಲುಕ್ ಹೆಂಗ್ ಮೇಂಟೈನ್ ಮಾಡಿದ್ರೆ ಇಂಟೀರಿಯರ್ ಕೂಡ ಅದೇ ತರ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾರೋ ಜಾಸ್ತಿ ಓಡಿಸಿಲ್ಲ ಸರ್ ಗಾಡಿ ನೀವು. ಆಯ್ತಾ. ಒಂದು 65,000 ಕಿಲೋಮೀಟರ್ ಡ್ರೈವ್ ಆಗಿದೆ ಅಷ್ಟೇ ನಿಮ್ಗೆ. ಆಯ್ತಾ ಸರ್. ತುಂಬಾ ಚೆನ್ನಾಗಿದೆ. ಕೆಲವರು ವೈಟ್ ಬೋರ್ಡ್ ತಗೊಂಡು ಊರ್ ಕಡೆ ಒಂದು ಟ್ರಿಪ್ ಎಲ್ಲ ಹೊಡಿತಾ ಇರ್ತಾರೆ, ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವ್ರಗಳಿಗೆ ಯೂಸ್ ಆಗ್ತದೆ ಗಾಡಿ ಇದು. ಆಯ್ತಾ ಸರ್. ಇದು ಪೆಟ್ರೋಲ್ ವೇರಿಯಂಟ್. ನಿಮ್ಗೊಂದು 14ರಿಂದ 16 ಮೈಲೇಜ್ ಬರ್ತದೆ ಗಾಡಿ. ಪೆಟ್ರೋಲ್ ಇದು 14ರಿಂದ 16 ಮೈಲೇಜ್ ಬರ್ತದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ. ಸರ್ ನಿಮ್ಗೆ ಈ 15 ಮಾಡಲ್ ವೆಹಿಕಲ್ ನಾನು ನಿಮ್ಗೆ ಒಂದು 3,40,000 ಫೈನಲ್ ಮಾಡ್ಕೊಡ್ತೀನಿ. 3,40,000 ಮಾಡಿ ಸರ್. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಆಯ್ತು. ಇನ್ನೊಂದು 10,000 ಕಡಿಮೆ ಕೊಡಿ. ಒಂದು 3,30,000ಗೆ ನಾನು ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,30,000ಕ್ಕೆ. ಹೌದು 15 ಮಾಡಲ್ ಚೆವರ್ಲೆಟ್ ಎಂಜಾಯ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ. ಏನೋ ಇಷ್ಟ ಆದ್ರೆ ಬಂದು ನೋಡಕ್ಕೆ ಹೇಳಿ. ಇದು ಸರ್ ಸೈಲೋ ಬಗ್ಗೆ ಹೇಳ್ಬೇಕು ಸರ್. ಸೈಲೋ ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. ಈ ಗಾಡಿ ಮೈಗ್ರೇಟೆಡ್ ವೆಹಿಕಲ್ ಆಯ್ತಾ ಸರ್. ಮೈಗ್ರೇಟೆಡ್ ವೆಹಿಕಲ್ ಇದೆ. ಇದೊಂದು ಗಾಡಿ ಯಾವ್ದು ನಮ್ಮ ಫ್ರೆಂಡ್ ಗಾಡಿ ಇದು ಮಾರ್ಕೆಟ್ ಕೊಟ್ಟಿದ್ದಾರೆ. ನಂಬರಿಂಗ್ ಎಲ್ಲ ಆಗಿದೆ ಸರ್. ಲೋಕಲ್ ನಂಬರ್ ಆಗಿದೆ. ನೆಲಮಂಗಲ ಪಾಸಿಂಗ್ ಈಗ ಇದು. ಆಯ್ತಾ. ನಂಬರ್ ಪ್ಲೇಟ್ ವೈಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನಿಮ್ಗೆ ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಗಾಡಿ ಇದು. ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಲಾ ಇದನ್ನ. 2010 ನಂಬರ್ ವಿತ್ ಕರ್ನಾಟಕ ನಂಬರ್. ನಿಮ್ಗೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡಲ್ಲ ಸರ್? ಹೇಳಿ ಸರ್ ಹೇಳಿ. ನಿಮ್ಗೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಒಂದು 2,75,000 ಮಾಡ್ಕೊಡ್ತೀನಿ. 2,75,000ಕ್ಕೆ 2010 ಮಾಡಲು ಮಹೇಂದ್ರ ಝೈಲೋ 8 ಸೀಟರ್ ವೆಹಿಕಲ್. ಹೌದು ಸರ್. 2,75,000 ಹೆಚ್ಚು ಕಡಿಮೆ ಆಯ್ತು. ಬಂದ್ ನೋಡಕ್ಕೆ ಇಲ್ಲಿ ಏನೋ ಒಂದು ಬೆಸ್ಟ್ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಹೌದು ಸರ್. ಇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಜೆನ್ STL 2014 ಮಾಡಲ್ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. 85,000 ಡ್ರೈವ್ ಅನ್ನು. ಟೈರ್ ಎಲ್ಲ ನೀವು ತೋರಿಸಿ. ಹೊಸ ಟೈರ್ ಇದೆ ಗಾಡಿನಲ್ಲಿ. ಆಯ್ತಾ ಸರ್. ಗಾಡಿ ಸಖತ್ತಾಗಿದೆ. ನೀವು ತಗೊಂಡೋಗಿ ಪ್ರಿಫರ್ ಮಾಡ್ಬೋದು ಸರ್. ಇದು ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಇದೆ. ಮಾರುತಿ ವೆಹಿಕಲ್ ಏನು ಜಾಸ್ತಿ ನಿಮ್ಗೇನು ತುಂಬಾ ಏನು ಖರ್ಚೇನು ಬರಲ್ಲ ಸರ್. 2014 ಮಾಡಲ್ ಸರ್ ಇದು. ಪ್ರೈಸಿಂಗು ಸರ್ ನಿಮ್ಗೆ ಪ್ರೈಸಿಂಗು 2,50,000 ಮಾಡ್ಕೊಡ್ತೀನಿ ಸರ್. 2,50,000ಕ್ಕೆ 2014 ಮಾಡಲ್ ಮಾಡ್ಕೊಡ್ತೀನಿ ಸರ್. 2014 ಮಾಡಲ್ ಕಡಿಮೆ ಇಲ್ವಾ ಸರ್? 2,50,000 ಒಳ್ಳೆ ಬೆಲೆ ಸರ್. 2014 ಮಾಡಲ್ ಸರ್. ಈ 2010 ಮಾಡಲ್ಗಳಿಂದ 1,90,195 ಮಾಡ್ತಾರೆ. ಇನ್ನು 14 ಮಾಡಲ್ ನಿಮಗೆ ನಾನು 2,50,000 ಲಕ್ಷ ಒಳ್ಳೆ ಬೆಲೆನೇ ಸರ್. ಅದು 240 ವರೆಗೂ ಆಗುತ್ತೆ. ಬರ್ಲಿ ಆಯ್ತು ಕಷ್ಟ ಮಾಡ್ಕೊಡಿ ಸರ್. ಬರಕ್ಕೆ ಸರ್ ನೋಡಿ ಮಾಡೋಣ. ಇದು i10 ಇದು ಕೂಡ ನಿಮ್ಗೆ ಸ್ಮಾಲ್ ಸೆಗ್ಮೆಂಟ್ ಆಗ್ಬಿಡ್ತದೆ. ಆಯ್ತಾ. ಗಾಡಿ ಕಲಿಯೋರ್ಗೆ, ಲೇಡಿ ಡ್ರೈವರ್ಗೆ, ಸಿಟಿ ಯೂಸ್ ಮಾಡಕ್ಕೆಲ್ಲ ಒಳ್ಳೆ ವೆಹಿಕಲ್ ಸರ್ ಇದು. ನಿಮ್ಗೆ ಈ ಅನ್ಬಿಟ್ಟು ನೆಕ್ಸ್ಟ್ ಜನ ಬರ್ತದೆ ಗಾಡಿ. ಓಲ್ಡ್ ವರ್ಷನ್ ಸರ್ ಇದು i10. ನೀವು ತೋರಿಸಿ ಎಲ್ಲೂ ಗಾಡಿಯಲ್ಲಿ ಇಂಟರ್ ವೆಹಿಕಲ್ ನಿಮ್ಗೆ ಒಂದು ರೀಪೇಂಟ್ ಆಗ್ಲಿ ಒಂದು ಡ್ಯಾಮೇಜಸ್ ಆಗ್ಲಿ ಆತರ ಏನಿಲ್ಲ ಗಾಡಿಯಲ್ಲಿ. ತುಂಬಾ ಚೆನ್ನಾಗಿಟ್ಟಿದ್ದಾರೆ ಸರ್ ಇದು. 2010 ಮಾಡಲ್ ಇದೆ. ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ರನ್ನಿಂಗ್ ಇದೆ. ಆಯ್ತಾ ಸರ್. ಸೊ ನಿಮ್ ಕಡೆಯಿಂದ ಬಂದ್ರೆ ಸರ್ 1,90,000ಕ್ಕೆ ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,90,000 ಒಳ್ಳೆ ಬೆಲೆನೆ. 1,90,000 ನಿಮ್ಗೆ ತುಂಬಾ ಕ್ಲೀನ್ ಆಗಿದೆ ಸರ್ ಗಾಡಿ. ನಿಮ್ಗೆ ಏನು ರಿಪೇರಿನೇ ಇಲ್ಲ ಗಾಡಿಯಲ್ಲಿ. ಓನರ್ಶಿಪ್ ಸರ್ ಇದು? ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ನಿಮ್ಗೆ ಏನು ಖರ್ಚಿಲ್ಲ. ಎಫ್ಸಿ ರನ್ನಿಂಗ್ ಇದೆ ನಿಮ್ಗೆ. ಸಕ್ಕತ್ತಾಗಿದೆ ಗಾಡಿ. i10 ನೋಡಿ ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ. ಒಂದು ಒಳ್ಳೆ ರೀಸೇಲ್ ಇದೆ ಗಾಡಿಗೆ. ಪುಂಟೋ ಸರ್ ಪುಂಟೋ 2014 ಮಾಡಲ್ ವೆಹಿಕಲ್ ಸರ್ ಇದು. 2014 ಮಾಡಲ್ ವೆಹಿಕಲ್ ತುಂಬಾ ನೀಟ್ ಆಗಿಟ್ಟಿದ್ದಾರೆ. ಸೆಕೆಂಡ್ ಓನರ್ ಇದೆ. ಫಿಯಟ್ ಪುಂಟೋ ಮತ್ತೆ ಶಿಫ್ಟ್ ಸೇಮ್ ಇಂಜಿನ್ ಇರೋದು ಆಕ್ಚುಲಿ. ಅಲ್ವಾ ಸರ್. ನಿಮ್ಗೆ ತುಂಬಾ ಚೆನ್ನಾಗಿದೆ. 2014 ಮಾಡಲ್ ಇದೆ. ಶಿಫ್ಟ್ ಹೋದ್ರೆ 4 ಲಕ್ಷ ಹೇಳ್ತಾರೆ ಸರ್. ನಂಗೆ 4 ಲಕ್ಷ ಹೇಳಲ್ಲ ಸರ್. ಫಿಯಟ್ ಪುಂಟೋ ನಾನ್ ನಿಮ್ಗೆ ಹೇಳ್ತಿರೋದು 2,50,000 ಮಾಡ್ಕೊಡ್ತೀನಿ. 2014 ಮಾಡಲ್ ಪುಂಟೋನ. 14 ಮಾಡಲ್ಲ. 2,50,000 ಮಾಡ್ಕೊಡ್ತೀನಿ. ಪ್ರೈಸ್ ಆಗಲ್ವಾ? ಆಯ್ತು ಕಸ್ಟಮರ್ ಬರ್ಲಿ ಸರ್. ಚಿಕನ್ ಮಾಡ್ಕೊಡೋಣ. ಆಯ್ತಾ. ಗಾಡಿ ಓಡಿಸ್ಕೊಡ್ಲಿ ಸರ್. 10 ರೂಪಾಯಿ ರಿಪೇರಿ ನಾನ್ ಗ್ಯಾರಂಟಿ. ಇಂಜಿನ್ ನಾನ್ ಗ್ಯಾರಂಟಿ ಸರ್. ಏನೇನು ರಿಪೇರಿ ಇಲ್ಲ. ಅವ್ರಿಗೆ ಇಷ್ಟ ಆಯ್ತಾ ಬಂದು ತಗೊಂಡೋಗಿ ಕೇಳಿ. ತುಂಬಾ ಚೆನ್ನಾಗಿದೆ ಗಾಡಿ. ಇನ್ನೊಂದು ಟಾಟಾ ಇಂಡಿಕಾ ಇದೆ ನೋಡಿ ಸರ್. ಇಂಡಿಕಾ ತುಂಬಾ ಜನ ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ, ನಿಮ್ಮ ಹತ್ರ ಇಂಡಿಕಾ ಇದೆಯಾ ಡೀಸೆಲ್ ವೇರಿಯಂಟ್? ಇಂಡಿಕಾ ಇದೆ ಅಂತ. ಯಾಕಂದ್ರೆ ವೈಟ್ ಬೋರ್ಡ್ ನೋಡ್ತಾ ಇರ್ತಾರೆ ಸರ್. ಎಲ್ಲ ಬೋರ್ಡ್ ಪ್ರತಿ ವರ್ಷ ನಾವು ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗ್ತದೆ, ರಿನ್ಯೂವಲ್ ಮಾಡ್ಬೇಕಾಗ್ತಾ ಇರ್ತದಲ್ವಾ. ಸೊ ವೈಟ್ ಬೋರ್ಡ್ ತುಂಬಾ ಜನ ಯೂಸ್ ಮಾಡ್ಕೊಂತಾರೆ ಸರ್. ಊರ್ ಕಡೆ ಎಲ್ಲ, ಹಳ್ಳಿ ಕಡೆ, ಈ ಊರುಗಳ ಕಡೆ ಎಲ್ಲ ಎಲ್ಲೋ ಬೋರ್ಡ್ ತರ ಯೂಸ್ ಮಾಡ್ತಾರೆ. ವೈಟ್ ಬೋರ್ಡ್ ಗಾಡಿಗಳನ್ನ ಎಲ್ಲ ಮಾಡ್ತಾರೆ. ಡೀಸೆಲ್ ವೇರಿಯಂಟ್ ಇದೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತದೆ. ಇದು 2013 ಮಾಡಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಹೆಂಗಿದೆ ಸರ್ ಇದು?
ನಿಮ್ಗೆ ಏನು ಖರ್ಚಿಲ್ಲ, ನಿಮ್ಗೆ ಟೈರ್ ಇಂದ ಹಿಡಿದು ಪ್ರತಿಯೊಂದು ಅಪ್ ಟು ಡೇಟ್ ಇದೆ, ಇಂಜನ್ ಇಂದ ಹಿಡಿದು ಪ್ರತಿಯೊಂದು ನೀಟ್ ಆಗಿದೆ ಸರ್, ಎಸಿ ಎಲ್ಲ ವರ್ಕಿಂಗ್ ಕಂಡೀಷನ್, ಏನು ಖರ್ಚಿಲ್ಲ. ಡಾಮೇಜಸ್ ಆಗಲಿ, ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿರೋದು ಮತ್ತೊಂದು ಏನೂ ಇಲ್ಲ ಸರ್. ಪ್ರೈಸಿಂಗ್ ಸರ್ ಏನ್ ಕೊಟ್ಟು ಅಪ್ ಟು ಡೇಟ್ ಇದೆ ನಿಮ್ಗೆ ಸರ್. ನಿಮ್ಗೆ ಈ ವೆಹಿಕಲ್ ನ 1,75,000ಕ್ಕೆ ಫೈನಲ್ ಮಾಡ್ಕೊಬಿಡ್ತೀನಿ ಸರ್. 14 ಮಾಡಲ್ 1,75,000ಕ್ಕೆ ಮಾಡ್ಕೊಬಿಡ್ತೀನಿ ಫೈನಲ್. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ? ಒಳ್ಳೆ ಬೆಲೆ ಅಲ್ಲ ಸರ್. ಸರ್ ಇದು 14 ಮಾಡಲ್ ಅಲ್ಲ, 2013 ಮಾಡಲ್. 2013 ಮಾಡಲ್ ಇದು. ನಿಮ್ಗೆ 1,75,000 ಒಳ್ಳೆ ಬೆಲೆ ಸರ್. ಸರ್ ಕಡಿಮೆ ಮಾಡಿ ಸರ್, ಮಾಡಲ್ ಬೇರೆ ಕಡಿಮೆ. ಸರ್ ಏನ್ ಹೇಳಿ ನಿಮ್ಗೆ, ಏನ್ ಬರುತ್ತೆ ಸರ್, ನಾವೆಲ್ಲ ಮಾರ್ಜಿನ್ ಮಾಡೋದು ಅಷ್ಟೇ ಸರ್, ನಾವು ಹೋಲ್ಸೇಲ್ ಸರ್. ಆಯ್ತಾ, ನಾವು ಇಲ್ಲಿ ನಿಲ್ಸ್ಕೊಂಡು ನಿಮ್ಗೆ 20,000 ಬರ್ಲಿ 30,000 ಬರ್ಲಿ ನಾವು ತಿಂಗಳ ಗಂಟೆ ನಿಲ್ಸಲ್ಲ ಸರ್ ನಾವು. ಆಯ್ತಾ, ನಮ್ ಏನ್ ತಂದಿರೋ 5,000 ಬಂದ್ರೆ ನಾವು ಕೊಟ್ಬಿಡ್ತೀವಿ, ಆ ತರ ಬಿಸ್ನೆಸ್ ನಮ್ದು. ನಾವು ಹೋಲ್ಸೇಲರ್ ಸರ್. ಆಮೇಲೆ ನೀವೇನೇ ಗಾಡಿ ತಗೊಂಡ್ಮೇಲೆ ಚಿಕ್ಕಪಟ್ಟೆ ನಾವು ಫೋನ್ ಮಾಡಿ ನೀವು ಕೇಳ್ಬೋದು ಸರ್, ನಾವು ರೆಸ್ಪಾಂಡ್ ಮಾಡ್ತೀವಿ ನಿಮ್ಗೆ. ನಾವು ಎಲ್ಲರ ತರ ಅಲ್ಲ ಸರ್, ಸೇಲ್ ಆಯ್ತಾ ಕೈ ತೊಳ್ಕೊಂಡ್ರೆ ಅದು ಆ ತರ ಅಲ್ಲ. ಆಯ್ತಾ, ನಾವು ಕಸ್ಟಮರ್ ನಮ್ಮ ಹತ್ರ ಹೆಂಗಂದ್ರೆ ನಾವು ಇಂಟ್ರಾಕ್ಷನ್ ನಮ್ಮ ಹತ್ರ ಚೆನ್ನಾಗಿರ್ಬೇಕು, ಕಸ್ಟಮರ್ ಸರ್ವಿಸ್ ಹ್ಯಾಪಿ ಆಗಿರ್ಬೇಕು ಸರ್. ಅವರು ತಗೊಂಡೋದ್ಮೇಲೆ ನಾವು ಏನೇ ಇಶ್ಯೂ ಇದ್ರು ನಾವು ರೆಸ್ಪಾಂಡ್ ಮಾಡೋರು, ನಾವು ಹೆಲ್ಪ್ ಮಾಡ್ತೀವಿ, ಆ ತರ ನಮ್ಮ ಹತ್ರ ಸರ್ವಿಸ್ ಇರೋದು ಸರ್. ಈ ಗಾಡಿ ತುಂಬಾ ಚೆನ್ನಾಗಿದೆ, ಆ ತರ ನೆಗೆಟಿವ್ ಕಂಪ್ಲೇಂಟ್ ಏನಿಲ್ಲ, ಗಾಡಿಯಲ್ಲಿ ತುಂಬಾ ನೀಟ್ ಆಗಿದೆ ಗಾಡಿ. ಇನ್ನೊಂದು ಆಲ್ಟೋ K10 ಇದೆ ನೋಡಿ ಸರ್. ಆಲ್ಟೋ K10 ತುಂಬಾ ರೀಸೇಲ್ ಇರೋ ವೆಹಿಕಲ್ ಸರ್ ಮಾರುತಿನಲ್ಲಿ. ಹೌದು, ಆಲ್ಟೋ ಮತ್ತೆ ಆಲ್ಟೋದಲ್ಲಿ ಎಸ್ಪೆಷಲಿ ಆಲ್ಟೋ K10 ಒಳ್ಳೆ ನಿಮ್ಗೆ ತುಂಬಾ ರೆಸ್ಪಾನ್ಸ್ ಇರ್ತದೆ, ಒಳ್ಳೆ ರೀಸೇಲ್ ಇದೆ ಗಾಡಿಗೆ. ಇದು ಸಿಂಗಲ್ ಓನರ್ ಸರ್. ಇದು 2014 ಮಾಡಲ್ ವೇರಿಯಂಟ್, ಫಸ್ಟ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ VX ಅದರಲ್ಲೂ ಕೂಡ. ಆಯ್ತಾ, ನಿಮ್ಗೆಲ್ಲ ಅಪ್ ಟು ಡೇಟ್ ಇದೆ, ಇನ್ಶೂರೆನ್ಸ್ ಇಂದ ಹಿಡಿದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹೊಸ ಟೈರ್ ಹಾಕ್ಸಿದ್ದಾರೆ ಗಾಡಿನಲ್ಲಿ ಸರ್, 4ಕ್ಕೆ 4 ಹೊಸ ಟೈರ್ ಇದೆ. ಆಮೇಲೆ ನಿಮ್ಗೆ ಇಂಟೀರಿಯರ್ ಇದೆಲ್ಲ ಏನು ಲೆದರ್ ಸೀಟ್ಸ್ ಇದೆ ಗಾಡಿನಲ್ಲಿ, ಒಳ್ಳೆ ಅಟ್ರಾಕ್ಟಿವ್ ಮೈಲೇಜ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಗಾಡಿ ಇದೆ. ಆಯ್ತಾ ಸರ್, ನೀವು ತಗೊಂಡ್ರೆ ಇದು ಖರ್ಚು ಮಾಡ್ಬೇಕು ಅನ್ನೋದು ಏನು ಇಲ್ಲ ಇದರಲ್ಲಿ ಅಲ್ವಾ. ನಿಮ್ಗೆ 2,75,000 2,80,000 ಗಾಡಿಗಳು ಸೇಲ್ ಮಾಡ್ತಾರೆ ಸರ್. ಸರ್ ನನ್ನ ಹತ್ರ ಅಷ್ಟು ಮೇಲೆ ನೀವು ಕೊಡ್ಬೇಡಿ ಸರ್. 2,50,000 ಕೊಟ್ಟು ಗಾಡಿ ಎತ್ಕೊಂಡೋಗಿ ಸರ್. 2,50,000 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನಾನು ನಿಮ್ಗೆ ಕೊಡ್ತೀನಿ, ಆಲ್ಟೋ K10.